ಬಡ್ಡಿ ಆಮಿಷ ಒಡ್ಡಿ ಸಾವಿರಾರು ಕೋಟಿ ವಂಚನೆ ಮಾಡಿರುವ ಜಾಲ ಪತ್ತೆಯಾಗಿದೆ. ಬೆಳಗಾವಿ ನಗರವಷ್ಟೇ ಅಲ್ಲ, ತಾಲೂಕು ಪ್ರದೇಶಗಳಲ್ಲೂ ವಂಚಕರ ಜಾಲ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿಯ 6 ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ಈಗ ಶಿವಂ ಅಸೋಸಿಯೇಟ್, ಸಿಟಿ ಇಂಡೆಕ್ಸ್, ಗ್ರೋವರ್ತ್, ಅಪೆಕ್ಸ್, ಶ್ರೀದೇವಿ ಕೂಗೆ ವೆಂಚರ್ಸ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಈ ಕಂಪನಿಗಳಿಂದ 5,000 ಕೋಟಿಗಿಂತ ಹೆಚ್ಚು ಹಣ ವಂಚನೆಯಾಗಿದೆ. ಈಗ ತಾಲೂಕು ಪ್ರದೇಶದಲ್ಲೂ ತಲೆ ಎತ್ತಿದೆ 7ಕ್ಕೂ ಅಧಿಕ ಕಂಪನಿಗಳು. ಅನಧಿಕೃತ ಕಂಪನಿಗಳ ಮಾಹಿತಿಯನ್ನ ಕಲೆ ಹಾಕಿದೆ ಜಿಲ್ಲಾಡಳಿತ. ಯಾವುದೇ ಕ್ಷಣದಲ್ಲೂ ಕೂಡ ವಂಚನೆ ಮಾಡ್ತಾ ಇರುವಂತಹ ಕಂಪನಿಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಶಿವಂ ಅಸೋಸಿಯೇಟ್ಸ್ನ ಅಕ್ರಮವನ್ನ ಈಗಾಗಲೇ, ವಂಚನೆ ಪ್ರಕರಣವನ್ನ ಈಗಾಗಲೇ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಶಿವಂ ಅಸೋಸಿಯೇಟ್ಸ್ ರೀತಿಯಲ್ಲೇ ತಾಲೂಕು ಪ್ರದೇಶಗಳಲ್ಲೂ ಕೂಡ ಈಗ ವಂಚಕರ ಜಾಲ ಬೆಳಕಿಗೆ ಬಂದಿದೆ. ಜಿಲ್ಲಾಡಳಿತ ಅಲರ್ಟ್ ಆಗಿ ಈ ರೀತಿಯ ಒಂದಷ್ಟು ಕಂಪನಿಗಳ ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಅಂಡ್ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅಂತಹ ಕಂಪನಿಗಳ ಮೇಲೆ ದಾಳಿಯನ್ನ ನಡೆಸಬಹುದು. ಶಿವಂ ಅಸೋಸಿಯೇಟ್ಸ್ ಜೊತೆ ಆದಿತ್ಯರಾಜ್ ಕ್ಯಾಪಿಟಲ್, ಸಿಟಿ ಇಂಡೆಕ್ಸ್, ಗ್ರೋವರ್ತ್, ಅಪೆಕ್ಸ್, ಶ್ರೀದೇವಿ ಕೂಗೆ ವೆಂಚರ್ಸ್ ಮೇಲೆ ದಾಳಿ ಆಗಬಹುದು. ಸಿಟಿ ಇಂಡೆಕ್ಸ್ ಕೇಸಲ್ಲಿ ನಾವು ಬಹಳ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ತಾ ಇದ್ದೀವಿ. 2 ಜನ ಕಂಪನಿ ಸೆಕ್ರೆಟರೀಸ್, ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಯಾರು ROC ರಿಜಿಸ್ಟ್ರಾರ್ ಆಫ್ ಕಂಪನೀಸಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ನಾನು ತಮಗೆ ಭರವಸೆ ನೀಡ್ತಾ ಇದ್ದೀನಿ, ಮಂಡೇ ಒಳಗಡೆ ನನ್ನ ರಿಪೋರ್ಟ್ ಗೌರ್ಮೆಂಟ್ಗೆ ನಾನು ಮುಟ್ಟಿಸ್ಬಿಡ್ತೀನಿ. AC ಅವರ ರಿಪೋರ್ಟ್ ಬಂದ ನಂತರ ನಾನು ಅದರ ಮೇಲೆ ಕಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಗ್ರೋತ್ ಅಂದು ನನಗೆ AC ಅವರ ರಿಪೋರ್ಟ್ ಬಂದಿದೆ, ಸಿಟಿ ಇಂಡೆಕ್ಸ್ ಇನ್ನೂ ಬಂದಿಲ್ಲ. ಅವರ ಕಡೆ ರಿಪೋರ್ಟ್ ರೆಡಿ ಇದೆ. ನಾನೇ ಒಂದು 3-4 ಪ್ರಶ್ನೆ ಇನ್ನೂ ನ್ಯೂನತೆಗಳು ಚೆಕ್ ಮಾಡಬೇಕಂತ ಹೇಳಿದ್ದೀನಿ. ಅದನ್ನು ಅವ್ರು ಕ್ರಾಸ್ ವೆರಿಫೈ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಶೀಘ್ರದಲ್ಲಿ ನಾನು ತಮಗೆ ಪೂರ್ತಿ ರೂಪದ ತಿಳುವಳಿಕೆಯನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.